ಹುಮ್ನಾಬಾದ್ ತಾಲೂಕಿನ ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಸಾಹೇಬರು ಬೋತ್ಗಿ ಗ್ರಾಮಕ್ಕೆ 22ನೇ ತಾರೀಕು ನಾವು ಅಂಬೇಡ್ಕರ ಮೂರ್ತಿ ಉದ್ಘಾಟನೆ ಇಕ್ಕಿದೆವು. ಅದಕ್ಕಾಗಿ MLC ಭೀಮರಾವ್ ಪಾಟೀಲ್ ಸಾಹೇಬರು, ಚಂದ್ರಶೇಖರ್ ಪಾಟೀಲ್ ಸಾಹೇಬರು, ಅಭಿಷೇಕ್ ಆರ್ ಪಾಟೀಲ್ ಸಾಹೇಬರು ಎಲ್ಲರೂ ಹೊಂಟಿದ್ದಾರೆ. ಎಲ್ಲ ಜನಸಂಖ್ಯೆ ಹೆಚ್ಚಿನ ಹುಮ್ನಾಬಾದ್ ತಾಲೂಕಿನ ಎಲ್ಲ ಜನಸಂಖ್ಯೆಗೆ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಬಂದು ನಮ್ಮ ಬೋತ್ಗಿ ಗ್ರಾಮದಲ್ಲಿ ಎಲ್ಲರೂ ಬಂದು ಮೂರ್ತಿ ಉದ್ಘಾಟನೆ ಮಾಡ್ಬೇಕಂತೇಳಿ ನಾನು ಎರಡು ಮಾತು ಹೇಳಿ ನನ್ನ ಹುಮ್ನಾಬಾದ್ ತಾಲೂಕಿನ ದಲಿತ ಸಂಘಟನೆಯ ಎಲ್ಲ ಪ್ರಮುಖರು ಇವ ಸುರೇಶ್ ಗಾಂಗ್ರೆ ಇರ್ಬೋದು, ಶಾಂತರಾವ್ ಅರಳಿ, ನಮ್ಮ ಕಟ್ಟಿ ಶಿವಾನಂದ ಕಟ್ಟಿಮನಿ ಹಾಗೂ ನೀಲ್ಕಂಠರವರು, ಇನ್ನು ಅನೇಕ ಮುಖಂಡರು, ನಮ್ಮ ತಾಲೂಕಿನ ಎಲ್ಲ ವಿವಿಧ ದಲಿತ ಸಂಘಟನೆ ಎಲ್ಲ ಮುಖಂಡರು, ದಲಿತ್ ಪ್ಯಾಂಥರ್ ಇರ್ಬೋದು, ದಲಿತ್ ಸೇನಾ ಇರ್ಬೋದು, ಎಲ್ಲ ಸಂಘಟನೆ ಮುಖಂಡರು ಪದಾಧಿಕಾರಿಗಳು ಅವತ್ತಿಗೆ ಅತಿಥಿಗಳಾಗಿ ಗೆಸ್ಟ್ಗಳಾಗಿ ಬರ್ತಾ ಇದ್ದಾರೆ. ಈ ಮಾಧ್ಯಮದ ಮೂಲಕ ನಮ್ಮ ಮನವಿ ಏನೆಂದರೆ, ಕಾರ್ಯಕ್ರಮ ಅತ್ಯಂತ ಭವ್ಯವಾದಂಥ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗುತ್ತಲೇ ಇದೆ. ಸುತ್ತಮುತ್ತಲಿನ ಬೋತಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮುಖಂಡರು, ಅಲ್ಲದೆ ವಿಶೇಷವಾಗಿ ಬೋತ್ಗಿ ಗ್ರಾಮದ ಎಲ್ಲ ಜಾತಿಯ ಪ್ರಮುಖರು ಅಲ್ಲಿ ಸನ್ಮಾನಿಸಲಾಗುವುದು. ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ಈ ಮಾಧ್ಯಮದ ಮೂಲಕ ನನ್ನ ಒಂದು ಅತ್ಯಂತ ಕಳಕಳಿಯ ಮನವಿ. 22/6/2025 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನು ನಿಗದಿಯಾಗಿದೆ. ಅತಿಥಿಗಳು ಸರಿಯಾದ ಸಮಯಕ್ಕೆ ಬರೋರಿದ್ದಾರೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನೊಂದು ಅವತ್ತು ಲಕ್ಷ್ಮಣರಾವ್ ಬುಳ್ಳವರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಂಥವರ ವಾಸ್ತುಗೃಹ ಮನೆ ಶಾಂತಿ ಇದೆ. ಅವತ್ತು ಈ ಕಾರ್ಯಕ್ರಮ ಮೊದಲು ಅಂಬೇಡ್ಕರ್ ಮೂರ್ತಿ ಅನಾವರಣ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ಗಣ್ಯರು ಮತ್ತು ಲಕ್ಷ್ಮಣರಾವ್ ಬುಳ್ಳವರ ಮನೆ ಶಾಂತಿಗೆ ಎಲ್ಲರೂ ಹೋಗೋರಿದ್ದಾರೆ. 5,000 to 6,000 ಜನ ಸಂಖ್ಯೆ ಸುತ್ತಮುತ್ತ ಸಮೀಪ ಹಳ್ಳಿಗಳಿವೆ. ಮರ್ಕಲು, ಚಿತ್ತಳಗೇರ, ಶಕರ್ಗಂಜು, ಹಳಿಕೇಡ್ ಬಿ ಅಂತ ಒಂದು ದೊಡ್ಡ ಸರ್ಕಲ್ ಇದೆ. ಆ ಹಳಿಕೇಡ್ ಬಿ ಸುತ್ತಮುತ್ತ, ಹಳಿಕೇಡ್ ಬಿ ಮತ್ತು ಹಳಿಕೇಡ್ ಬಿ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ನಿಮ್ಮೂರು ಗ್ರಾಮ ಇರ್ಬೋದು, ಅಲ್ಲೂರು ಗ್ರಾಮ ಇರ್ಬೋದು, ಅಥವಾ ಮತ್ತು ಸ್ವತಃ ಮೊನ್ನೆ ದುಬಲ್ಗುಂಡಿಯಲ್ಲಿ ಕಾರ್ಯಕ್ರಮ ಆಯಿತು. ಅಲ್ಲಿಂದ ಯುವಕರು ಸಹ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಚಂದ್ರಕಾಂತ್ ಮೇಲ್ದೊಡ್ಡಿ ಇವರು ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅಲ್ಲದೆ ಅವ್ರ ಜೊತೆ ಹುಲೆಪ್ಪ ಠಾಕೂರ್ ಅವರು ಗೌರವ ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರಂತ ನಮ್ಮ ಬಾಬುರಾವ್ ಮೇಲ್ದೊಡ್ಡಿಯವರು ಉಪಾಧ್ಯಕ್ಷರು. ಇವರೆಲ್ಲ ಸಮಿತಿ ಪದಾಧಿಕಾರಿಯಾಗಿರ್ತಾರೆ. ಬೋತ್ಗಿ ಗ್ರಾಮದಲ್ಲಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಹಾಗೂ MLC ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಅಭಿಷೇಕ್ ಪಾಟೀಲ್ ಎಲ್ಲ ಬರ್ತಾ ಇದ್ದಾರೆ. ಹಾಗೂ ಎಲ್ಲ ಸಂಘಟನಾದ ಪ್ರಮುಖರು ಮತ್ತು ಎಲ್ಲರೂ ಜಾತಿ ಭೇದ ಬರೆತು ಅಂಬೇಡ್ಕರ್ ಅವರ ವಿಚಾರಧಾರೆಗಳಲ್ಲಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳ್ಳಬೇಕು. ಅದೇ ನಮ್ಮದು ಧರ್ಮಗುರುಗಳ ಬಂತುಜಿಗಳು ಆಗಮಿಸ್ತಿದ್ದಾರೆ ಮತ್ತು ಎಲ್ಲ ನಮ್ಮ ಜಿಲ್ಲೆ ಮುಖಂಡರು ಆದಷ್ಟು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಶೋಭೆ ತರಬೇಕಾದ್ರೆ ಎಲ್ಲ ನಮ್ಮ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತು ಈಗಾಗಲೇ ಮಾಳ್ಗೆಯವ್ರು ಏನದ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾವೆಲ್ಲ ಹುಮ್ನಾಬಾದ್ ತಾಲೂಕದ ಮತ್ತು ಬೀದರ್ ಜಿಲ್ಲೆ ಎಲ್ಲೋ ಬಾಬಾ ಸಾಹೇಬ್ರ ಮೂರ್ತಿಯನ್ನು ಅನಾವರಣ ಆಯ್ತದ. ಈಗ ತಾವು ನೋಡ್ಕೊಂಡ್ರಿ, ಮೊನ್ನೆ ದುಳ್ಗುಂಡಿದ್ದು ಏನದ ಅಂದರೆ ಒಳ್ಳೆ ಭವ್ಯವಾದ ಮೂರ್ತಿ ಅನಾವರಣೆಗೆ SC ಮಾದೇವಪ್ಪರು ಬಂದು ಉದ್ಘಾಟನೆ ಮಾಡ್ಯಾರ. ಅದೇ ರೀತಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕೂಡ ಆ ಬೋತ್ಗಿ ಗ್ರಾಮದಲ್ಲಿ ಏನದ ಅಂದರೆ ಒಳ್ಳೆ ಒಂದು ಮೂರ್ತಿ ಉದ್ಘಾಟನೆ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿರಂತ ಎಲ್ಲರಿಗೆ ಒಂದು ಮನವಿ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.